ಸ್ವಾಮಿ ಕೊರಗಜ್ಜ ಓಂ ನಮೋ ಭಗವತೆ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನುಂಟು, ಅವ್ರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಕರೆಂಟ್ ಮೂಮೆಂಟಲ್ಲಿ, ಕರೆಂಟ್ ಸಿಚುವೇಶನಲ್ಲಿ. ಅವ್ರು ನಿಮ್ಮ ಜೊತೆ ಇರ್ಬೋದು ಅಥವಾ ದೂರ ಆಗಿರ್ಬೋದು, ಬ್ರೇಕಪ್ಪಲ್ಲಿ ಇರ್ಬೋದು, ಸಪರೇಷನಲ್ಲಿ ಇರ್ಬೋದು, ಅಥವಾ ನಿಮ್ಮ ಜೊತೆ ಮುಂಚಿನ ಥರ ಇಲ್ಲದೇ ಇರ್ಬೋದು, ಸೈಲೆಂಟ್ ಆಗಿರ್ಬೋದು, ಮಾತನಾಡದೇ ಇರ್ಬೋದು. ನೀವು ಕಾಲ್ ಮಾಡಿದ್ರು ತೆಗಿದ್ರೂ ಮುಂಚಿನ ಥರ ಪ್ರೀತಿ ಇಲ್ಲ, ಕರೆಕ್ಟಾಗಿ ರಿಪ್ಲೈ ಮಾಡೋದಿರ್ಬೋದು, ಅಥವಾ ಅವ್ರು ನಿಮ್ಮ ಬಗ್ಗೆ ವಿಚಾರಿಸುವುದಾಗಿರ್ಬೋದು, ಯಾವುದೂ ಮಾಡ್ತಾ ಇಲ್ಲ. ಏನಾಗ್ತಾ ಉಂಟು ಈ ಒಂದು ಸಂಬಂಧದಲ್ಲಿ ನೀವೇನು ಬದಲಾವಣೆಯನ್ನು ನೋಡ್ಬೋದು. ಆ ವ್ಯಕ್ತಿ ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಪ್ರೇಮಿ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು, ನಿಮ್ಮ ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು. ನೋಡುವ ಈ ಕರೆಂಟ್ ಸಿಚುವೇಶನಲ್ಲಿ ಆ ವ್ಯಕ್ತಿ ಏನು ಅಂದ್ಕೊಳ್ತಾ ಇದ್ದಾರೆ, ಈ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾಗುತ್ತೆ ಅಂತ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಇಷ್ಟ ದೇವರನ್ನು ನೆನೆಸ್ಬಿಟ್ಟು ಹಂಗೆಯೇ ನಿಮ್ಮ ವ್ಯಕ್ತಿ ಹೆಸರನ್ನು 3 ಸಲ ಹೇಳಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಇಲ್ಲಿ ನೀವು ಅವರ ಲೈಫಿಗೆ ಒಂದು ರೀತಿಯಲ್ಲಿ ಬೆಳಕನ್ನು ತಂದು ಕೊಟ್ಟವರು, ಅಥವಾ ಅವರಿಗೆ ಏನು ಲೈಫಲ್ಲಿ ಒಂದು ಗುರಿ ಇರಲಿಲ್ಲ ಅಥವಾ ಏಮ್ ಇರಲಿಲ್ಲ, ಏನು ಮಾಡೋದು, ಯಾವ ಥರ ಹೋಗೋದು ಅಂತ, ಅದಕ್ಕೆ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ನೀವು ಅವರ ಲೈಫಿಗೆ ಎಂಟ್ರಿ ಆದ ನಂತರ ಅವರ ಜೀವನ ತುಂಬ ರೀತಿಯಲ್ಲಿ ಸುಧಾರಿಸಿದೆ, ಅವರಿಗೆ ತುಂಬ ಒಳ್ಳೆಯದಾಗಿದೆ. ಇಲ್ಲಿ ಕೆಲವರು ಮದುವೆ ಆಗ್ತೇನೆ ಅಂತ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ನಿಮಗೆ, ಬಟ್ ಇವಾಗ ಸೈಲೆಂಟ್ ಆಗಿದ್ದಾರೆ. ಮತ್ತೆ ಕೆಲವರು ಇಲ್ಲಿ ಥರ್ಡ್ ಪಾರ್ಟಿ ಜೊತೆ ಇದ್ದಾರೆ. ಏನಾಗ್ತಾ ಉಂಟು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಿಮ್ಮನ್ನು ಮದುವೆ ಆಗ್ತೇನೆ ಅಂತ ಹೇಳಿ ಪ್ರಾಮಿಸ್ ಮಾಡಿಬಿಟ್ಟು ದೂರ ಆಗಿದ್ದಾರೆ. ಆದರೆ ನೀವು ಅಂದ್ಕೊಳ್ತಾ ಇದ್ದೀರಾ ಒಂದಲ್ಲ ಒಂದು ದಿವಸ ಇವರು ಸರಿ ಹೋಗ್ತಾರೆ, ರಿಟರ್ನ್ ಬರ್ತಾರೆ, ಸೊ ನಾನು ಇವ್ರ ಜೊತೆ ಚೆನ್ನಾಗಿ ಖುಷಿಯಾಗಿರ್ತೇನೆ ಅಂತ. ಮತ್ತೊಂದು ಕಡೆ ನಿಮಗೆ ಭಯ ಕೂಡ ಕಾಡ್ತಾ ಉಂಟು, ಏನಾಗುತ್ತೋ ಏನೋ, ಈ ಥರ ಏನಕ್ಕಾಯಿತು ನಮ್ಮ ಲೈಫಲ್ಲಿ, ಎಲ್ಲನೂ ಸರಿಯಾಗಿತ್ತು ಅಲ್ವಾ ಅಂತ. ಹೌದಾ ಅಲ್ವಾ? ನಿಮಗೆ ಇವಾಗ ನಿಮ್ಮ ಬಗ್ಗೆನೇ ಪ್ರೀತಿ ಇಲ್ಲ, ನಿಮ್ಮನ್ನು ನೀವು ಕೇರ್ ಮಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ. ಇಲ್ಲಿ ಕೆಲವರಿಗೆ ಹೆಲ್ತ್ ಕಂಡೀಷನ್ ಸರಿಯಾಗಿಲ್ಲ ಅಂತ ಅನ್ನಿಸ್ತಾ ಉಂಟು. ಹೌದಲ್ವಾ ಹೇಳಿ? ಚೆನ್ನಾಗಿ ನಿದ್ದೆ ಮಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಟೆನ್ಷನಲ್ಲಿದ್ದೀರಾ, ಸ್ಟ್ರೆಸ್ನಲ್ಲಿದ್ದೀರಾ. ನೋಡಿ, ತುಂಬ ಹೆಲ್ತ್ ನಿಮ್ಮದು ಅಪ್ಸೆಟ್ ಆಗ್ತಾ ಉಂಟು. ಇಲ್ಲಿ ನೀವು ತುಂಬ ವೀಕ್ ಆಗಿದ್ದೀರಾ. ಮುಂಚೆ ಇದ್ದಂತಹ ನಿಮ್ಮ ಒಂದು ಬ್ಯೂಟಿ ಇರ್ಬೋದು, ಅಥವಾ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇರ್ಬೋದು, ಅಥವಾ ಮುಖದಲ್ಲಿರುವಂಥ ಕಲೆ ಇರ್ಬೋದು, ಸೊ ಅದು ಯಾವುದು ಕೂಡ ಕಾಣ್ತಾ ಇಲ್ಲ. ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಇರ್ಬೋದು. ಸೊ ನಿಮ್ಮಲ್ಲಿ ಒಂದು ರೀತಿಯಲ್ಲಿ ತುಂಬ ಚಾರ್ಮ್ ಕಡಿಮೆ ಆಗಿದೆ ನಿಮ್ಮ ಲೈಫಲ್ಲಿ, ನಿಮ್ಮ ಫೇಸಲ್ಲಿ ಇರ್ಬೋದು. ಸೊ ಓವರಾಲ್ ಆಗಿ ನೀವು ತುಂಬ ಡೆಲ್ ಆಗಿದ್ದೀರಾ. ಇಲ್ಲಿ ನಿಮ್ಮ ವ್ಯಕ್ತಿ ಅವರ ಲೈಫನ್ನು ನೋಡ್ತಾ ಇದ್ದಾರೆ. ಅವರ ಲೈಫಲ್ಲಿ ಅವರು ಏನು ಅಂದರೆ, ಇವಾಗ ಅವರು ಯಾವ ರೀತಿ ಖುಷಿಯಾಗಿರ್ತಾರೆ, ಯಾವ ರೀತಿ ಅವರಿಗೇನು ಕೆಲಸ ಮಾಡೋದ್ರಿಂದ ಅಥವಾ ಎಲ್ಲಿಗಾದ್ರೂ ಔಟಿಂಗ್ ಹೋಗೋದ್ರಿಂದ ಖುಷಿ ಸಿಗುತ್ತಾ, ಅಥವಾ ಎಲ್ಲವನ್ನು ಅವರು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಅವರ ಭವಿಷ್ಯಕ್ಕೆ ಇರ್ಬೋದು, ಅವರ ಜಾಬ್ ಇರ್ಬೋದು, ಸ್ಟಡಿ ಇರ್ಬೋದು, ಹಣಕಾಸಿನ ವಿಷಯ ಇರ್ಬೋದು. ಸೊ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ, ಈ ನಿಮ್ಮ ಸಂಬಂಧ ಪ್ರೀತಿಯ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ. ಸೊ ಅವರ ಏನು ಪ್ರಾಮುಖ್ಯತೆ ಉಂಟು ನೋಡಿ, ಅವರ ಲೈಫಲ್ಲಿ ಏನು ಪ್ರಾಮುಖ್ಯತೆಯಾದಂತಹ ವಿಷಯಗಳುಂಟು, ಅದಕ್ಕೆ ಗಮನ ಕೊಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಕೇರ್ ಮಾಡ್ತಾ ಇಲ್ಲ, ಟೈಮ್ ಕೊಡ್ತಾ ಇಲ್ಲ. ಇಲ್ಲಿ ನೀವೇ ಅವರಿಗೋಸ್ಕರ ಅವರ ಹಿಂದೆ ಹೋಗ್ತಾ ಇದ್ದೀರಾ. ಇಲ್ಲಿ ಹೌದಾ ಅಲ್ವಾ ಹೇಳಿ? ಇಲ್ಲಿ ಅವರಿಗೆ ಒಂದು ಟೈಮ್ ಕೊಡಲಿಕ್ಕೂ ಆಗ್ತಾ ಇಲ್ಲ. ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾರೆ. ಸೊ ನೀವೇನು ಮಾಡ್ತಾ ಇರಾ ಎಲ್ಲನೂ ವಾಚ್ ಮಾಡ್ತಾರೆ. ಇವಾಗ DP ಇರ್ಬೋದು, ಸ್ಟೇಟಸ್ ಇರ್ಬೋದು. ಕೆಲವರಲ್ಲಿ ನಿಮ್ಮನ್ನು ಸೀಕ್ರೆಟಾಗಿ ವಾಚ್ ಮಾಡ್ತಾರೆ, ಬಟ್ ಅದನ್ನು ತೋರ್ಪಡಿಸಲ್ಲ. ಏನಕ್ಕೆಂದರೆ ಅವರಿಗೆ ಲೈಫಿಗೆ ಅಂದರೆ ಸಮಸ್ಯೆ ಆಗಬಾರ್ದು. ಸೊ ಇದರಿಂದಾಗಿ ನನಗೆ ಪ್ರಾಬ್ಲಮ್ ಆಗಬಾರ್ದು. ಸೊ ನನ್ನ ಲೈಫು ಅಂದರೆ ಅವರು ಒಂದು ಕಂಡೀಷನ್ ಹಾಕ್ಕೊಂಡಿದ್ದಾರೆ ಅವರ ಲೈಫಿಗೆ. ನಾನು ಹಿಂಗೆ ಇರಬೇಕು, ನಾನು ಹಿಂಗೆ ಸೆಟಲ್ ಆಗಬೇಕು, ಸೊ ನಾನು ಹೈಫೈ ಆಗಿರಬೇಕು ಅಂತ. ಬಟ್ ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ ನೋಡಿ, ಅವರು ಅವರ ಖುಷಿ ನೋಡ್ತಾ ಇದ್ದಾರೆ, ಅವರನ್ನು ಅವರು ನೋಡ್ತಾ ಇದ್ದಾರೆ. ಬಟ್ ಇಲ್ಲಿ ನೀವು ನಿಮ್ಮ ಕಡೆ ಗಮನ ಕೊಡ್ತಾ ಇಲ್ಲ, ನಿಮ್ಮ ಮನೆ ಕಡೆ ಗಮನ ಕೊಡ್ತಾ ಇಲ್ಲ. ಸೊ
ಅವರ ಬಗ್ಗೆನೇ ಜಾಸ್ತಿ ಥಿಂಕ್ ಮಾಡ್ತಾ ಇದ್ದೀರಾ. ಇಲ್ಲಿ ಒಂದು ಕ್ಲಿಯರ್ ಕಟ್ಟಾಗಿ ಅರ್ಥ ಆಗ್ತಾ ಉಂಟು, ಏನಂದರೆ ನಿಮ್ಮ ಪ್ರೀತಿ ತುಂಬ ಪ್ಯೂರ್. ಹಾಗಂತ ಅವರ ಪ್ರೀತಿ ಪ್ಯೂರ್ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ನೀವು ಆಲೋಚನೆ ಮಾಡ್ತಾ ಇದ್ದೀರಲ್ಲ, ಕೆಲವೊಂದು ಸಲ ತುಂಬ ಆಲೋಚನೆ ಮಾಡುವುದು ಅಥವಾ ತುಂಬ ಒಬ್ಬ ವ್ಯಕ್ತಿಯ ಮೇಲೆ ಅತಿಯಾಗಿ ಡಿಪೆಂಡ್ ಆಗಿರ್ತೀರಲ್ಲ, ಅದು ಕೆಲವೊಂದು ಸಲ ನಮ್ಮನ್ನು ನಾವೇ ಹಿಂಸಿಸಿಕೊಂಡ ರೀತಿ ಇರುತ್ತೆ. ಅಂದರೆ ಬೇರೆ ಯಾರು ಕೂಡ ನಮಗೆ ನೋವು ಮಾಡಬೇಕು ಅಂತಿಲ್ಲ, ನಮಗೆ ನಾವೇ ಮೋಸ ಮಾಡಿಕೊಳ್ಳೋದು, ನಮ್ಮನ್ನು ನಾವೇ ಹಿಂಸಿಸ್ಕೊಳ್ಳೋದು. ಏನಕ್ಕೆ ಇದು ಹೇಳ್ತಾ ಇದ್ದೇನೆ ಅಂದರೆ, ಇವಾಗ ಅವರು ಮಾತನಾಡಿಲ್ಲ, ಇವರು ಮಾತನಾಡಿಲ್ಲ, ಸೊ ಅವರೇನು ಮಾಡ್ತಾ ಇದ್ದಾರೆ, ಅವರು ಚೆನ್ನಾಗಿದ್ದಾರೆ, ಅವರ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಜೊತೆ ನಿಮಗೆ ಸ್ವಲ್ಪ ಟೈಮ್ ಕೊಟ್ಟರೆ ಕೊಡ್ತಾರೆ, ಕಾಲ್ ಮಾಡಿದರೆ ಮಾಡ್ತಾರೆ, ಇಲ್ಲ ಏನಕ್ಕೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ? ಸೊ ನಿಮ್ಮ ವ್ಯಾಲ್ಯೂ ಏನಂತ ನೀವು ಆ ವ್ಯಕ್ತಿಗೆ ತೋರಿಸ್ಬೇಕಾಗುತ್ತೆ ಕೆಲವೊಂದು ಸಲ. ಇಲ್ಲಿ ನೋಡಿ, ಅವರು ಕ್ಲಿಯರ್ ಕಟ್ಟಾಗಿ ಅಂದರೆ ಕಾಣಿಸ್ತಾ ಉಂಟು, ಏನಂದ್ರೆ ಅವರು ಅವರ ಲೈಫಲ್ಲಿ ಖುಷಿಯಾಗಿದ್ದಾರೆ, ಅವರ ಭವಿಷ್ಯಕ್ಕೋಸ್ಕರ ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಕೆಲವೊಂದು ಘಟನೆಗಳು ನಡೆದಿರ್ಬೋದು, ಇಶ್ಯೂ ನಡೆದಿರ್ಬೋದು, ಸಮಸ್ಯೆಗಳು ಆಗಿರ್ಬೋದು. ನಿಮಗೆ ಕೆಲವೊಂದು ಸಲ ಈ ರಿಲೇಷನ್ಶಿಪ್ ಬೇಡ ಅಂತ ಅವರು ಕೂಡ ಹೇಳಿರ್ಬೋದು, ನಿಮ್ಮ ಮಿಡ್ಲಲ್ಲಿ ಸಮಸ್ಯೆ ಆಗಿರ್ಬೋದು ಕೆಲವರ ಮಿಡ್ಲಲ್ಲಿ. ಬಟ್ ಅದನ್ನು ಹೊರತುಪಡಿಸಿ ಕೂಡ ಈ ರಿಲೇಷನ್ಶಿಪ್ನಲ್ಲಿ ಒಂದು ಪ್ರೀತಿ ಅನ್ನೋದು, ಒಂದು ತಾಳ್ಮೆ ಅನ್ನೋದು ಎಲ್ಲನೂ ಉಂಟು. ಆದರೆ ಇಲ್ಲಿ ಯಾಕೋ ನೀವೇ ತುಂಬ ಡೆಲ್ ಆಗಿದ್ದೀರಾ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಅತಿಯಾಗಿ ಆಲೋಚನೆ ಮಾಡುವುದು, ಅತಿಯಾಗಿ ಕಣ್ಣೀರು ಹಾಕೋದು ಸೊ ಒಳ್ಳೆಯದಲ್ಲ. ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು, ಕೆಲವೊಂದು ಸಲ ಈ ನೆಗೆಟಿವ್ ಎನರ್ಜಿ ಎಲ್ಲ ತುಂಬ ಬೇಗ ಅಟ್ರಾಕ್ಟ್ ಆಗುತ್ತೆ. ಈ ಹುಣ್ಣಿಮೆ ಟೈಮಲ್ಲಿ ಇರ್ಬೋದು, ಅಮಾವಾಸ್ಯೆ ಟೈಮಲ್ಲಿ ಇರ್ಬೋದು, ಅಥವಾ ನಮ್ಮ ಹೆಣ್ಮಕ್ಳಿಗೆ ಡೇಟ್ ಆದ ಟೈಮಲ್ಲಿ ಇರ್ಬೋದು. ಸೊ ತುಂಬ ಸೂಕ್ಷ್ಮವಾಗಿರುತ್ತೆ. ಈ ವಿಷಯನೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ನನಗೆ ಯಾವಾಗಲೂ ಹುಷಾರಿರಲ್ಲ, ಹಾಗೆ ಹಿಂಗೆ ಅಂತ. ಸೊ ಈ ಕಣ್ಣೀರು ಹಾಕ್ತಾ ಇದ್ದರೆ ನೀವು ತುಂಬ ವೀಕ್ ಆಗಿರ್ತೀರ. ಸೊ ನಿಮಗೆ ನೀವು ಪ್ರೊಟೆಕ್ಷನ್ ಆಗಿ ಯಾವುದೇ ಒಂದು ಶಕ್ತಿ ನಿಮ್ಮ ಹತ್ರ ಇಲ್ಲದಿದ್ದಾಗ, ನೀವೇ ನೆಗೆಟಿವ್ ಎನರ್ಜಿಯಲ್ಲಿರುವಾಗ ನಿಮ್ಮ ಪ್ರೀತಿ ನಿಮ್ಮ ಕಡೆ ಯಾವ ಥರ ಆಕರ್ಷಣೆಯಾಗಿ ಬರುತ್ತೆ? ಇಲ್ಲ ತಾನೇ? ಇದರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಮತ್ತು ಸೆಲ್ಫ್ ಲವನ್ನು ಮಾಡಬೇಕಾಗುತ್ತೆ. ಸೊ ನಾನು ಏನು ಮಾಡಬೇಕು ಅಂತ ಹೇಳಿರ್ತೇನೆ, ಸೊ ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಏನು ಹೇಳ್ತಾ ಇದ್ದೇನೆ ಅಂತ ಸ್ವಲ್ಪ ಅದನ್ನು ಫಾಲೋ ಮಾಡಿ. ಸೊ ಖಂಡಿತವಾಗಿ ನಿಮ್ಮ ವ್ಯಕ್ತಿ ನಿಮಗೆ ಪರ್ಫೆಕ್ಟ್ ಮ್ಯಾಚ್. ಅವರು ನಿಮ್ಮ ಲೈಫಲ್ಲಿದ್ದರೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಅಂದರೆ ಅವ್ರು ಖಂಡಿತವಾಗಿ ರಿಟರ್ನ್ ಬಂದೇ ಬರ್ತಾರೆ. ಅದು 1 ತಿಂಗಳಿರ್ಬೋದು, 2 ತಿಂಗಳಿರ್ಬೋದು, 3 ತಿಂಗಳಿರ್ಬೋದು, ಅಥವಾ 24 hours ಇರ್ಬೋದು. ಏನಕ್ಕಂದರೆ ನೀವು ಇಲ್ಲಿ ಪಾಸಿಟಿವ್ ಆಗಿರೋದು, ಸಕಾರಾತ್ಮಕವಾಗಿರೋದು ತುಂಬ ಮುಖ್ಯ ಆಗಿರುತ್ತೆ. ಇಲ್ಲಿ ಪ್ರಾರ್ಥನೆ ಎಷ್ಟು ಮಾಡ್ತೀರಾ ಅಷ್ಟೇ ಪ್ಯೂರ್ ಆಗಿ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ. ಸೊ ನನ್ನ ಲೈಫ್ ಹಿಂಗಾಯ್ತು ಅಂತ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕೋದು, ಅಥವಾ ಯಾವುದೂ ಬೇಡ ನನಗೆ, ನಾನು ಯಾವುದೇ ದೇವರನ್ನು ನಂಬಲ್ಲ, ನನ್ನ ಲೈಫ್ ಹಿಂಗಾಯಿತು ಹಾಗಾಯಿತು, ಸೊ ಹಾಗಲ್ಲ. ಸೊ ಕೆಲವೊಂದು ಸಲ ಪರೀಕ್ಷೆ ಇರುತ್ತೆ ನಮಗೂ. ಸೊ ಏನು ನೀವು ಕಾರ್ಮಿಕ ಲೆಸನನ್ನು ಕಲಿಬೇಕು ಈ ಲೈಫ್ ಜರ್ನಿಯನ್ನು, ಅದನ್ನು ಕಲೀಲೇಬೇಕಾಗುತ್ತೆ. ಮತ್ತೊಂದು ಸ್ವಿಚುವಲ್ ಹೇಳ್ತಾ ಇದ್ದೇನೆ, ದೈವಿಕ ಶಬ್ದವನ್ನು. ಸೊ ಇದನ್ನು ಪದೇ ಪದೇ ಆಲ್ಮೋಸ್ಟ್ ಹೇಳ್ತಾ ಇರಿ. ಹೋಲ್ 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 ಅಂತ ಇದನ್ನು ಹೇಳ್ತಾ ಇರಿ. ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಇದು ಆಟೋಮೆಟಿಕ್ಕಾಗಿ ಒಂದು ರೀತಿಯಲ್ಲಿ ಎನರ್ಜಿ ಬ್ಯಾಲೆನ್ಸ್ ಲೆವೆಲಲ್ಲಿ, ಇದು ವೈಬ್ರೇಷನ್ ಎನರ್ಜಿಯಲ್ಲಿ ಕೂಡ ತುಂಬ ಇದು ವರ್ಕ್ ಮಾಡುತ್ತೆ. ನೀವು ಇದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಸೊ ಆವಾಗ ಆಟೋಮೆಟಿಕ್ಕಾಗಿ ನೋಡಿ, ಇವಾಗ ಮದುವೆ ಆಗಿದೆಯಾ, ಗಂಡ ಹೆಂಡತಿ ಇದ್ದೀರಾ, ಸೊ ಗಂಡನಿಗೆ ಪ್ರೀತಿ ಕಡಿಮೆ ಆಗಿದೆ, ಹೆಂಡತಿಗೆ ಪ್ರೀತಿ ನೋಡಿ. ಒಂದು ಅಂದರೆ ಇಲ್ಲಿ ಪ್ರೀತಿ ಅನ್ನೋದು ತುಂಬ ಪವಿತ್ರವಾದಂತಹ ಸಂಬಂಧ. ಸೊ ಇದನ್ನು ನಾವು ಕಾಪಾಡಿಕೊಳ್ಬೇಕು. ಕೆಲವೊಂದು ಸಲ ಅದು ಕೈ ತಪ್ಪಿ ಹೋಗಿರುತ್ತೆ, ನಾವೇನು ಮಾಡಲಿಕ್ಕೆ ಆಗಲ್ಲ. ಬಟ್ ಯಾವಾಗ ಕೈ ತಪ್ಪಿ ಹೋಗ್ತಾ ಉಂಟು, ಹೋಗಿದೆ, ನಾವು ಅದನ್ನು ರಿಟರ್ನ್ ಪಡೆಯಬಹುದು. ಸೊ ಕೆಲವೊಂದು ನಮ್ಮಲ್ಲಿ ಇರುವಂತಹ ನಿಯಮಗಳನ್ನು ಚೇಂಜ್ ಮಾಡೋದ್ರಿಂದ, ಕೆಲವೊಂದು ಮಂತ್ರ ಜಪದಿಂದ, ಕೆಲವೊಂದು ಸ್ವಿಚುವಲ್ದಿಂದ, ದೈವಿಕ ಸಂಕೇತಗಳಿಂದ, ಸೊ ಕೆಲವೊಂದು ತಂತ್ರಗಳಿಂದ ನಾವು ಆಕರ್ಷಣೆ ಮಾಡ್ಬೋದು. ಅತಿಯಾಗಿ ಆಲೋಚನೆ ಮಾಡಿ ಯಾವುದೇ ಒಂದು ರೀತಿಯಲ್ಲಿ ತಪ್ಪು ನಿರ್ಧಾರವನ್ನು ತಗೊಳ್ಬೇಡಿ. ಏನಕ್ಕಂದರೆ ಇವಾಗ ಸಡನ್ನಾಗಿ ಕೆಲವು ತಪ್ಪು ನಿರ್ಧಾರವನ್ನು ತಗೊಂಡ್ಬಿಡ್ತಾರೆ. ಏನಕ್ಕೆ ಅಷ್ಟು ಬೇಗ ದುಡುಕಿ ನಿರ್ಧಾರವನ್ನು ತಗೊಳ್ತಾರೆ ಅನ್ನೋದು ಗೊತ್ತಾಗಲ್ಲ. ನಿಮ್ಮನ್ನು ನೀವು ಪ್ರೀತಿಸಿ ಅಲ್ಲ, ನಿಮ್ಮನ್ನು ನೀವು ಇಷ್ಟಪಡಿ, ಆವಾಗ ಆಟೋಮೆಟಿಕ್ಕಾಗಿ ನೀವು ಬೇರೆಯವರಿಗೆ ಆಕರ್ಷಣೆ ಆಗ್ತೀರಾ, ನಿಮ್ಮವರು ನಿಮಗೆ ಆಕರ್ಷಣೆ ಆಗ್ತಾರೆ.
ನೋಡಿ, ನಾನು ನಿಮ್ಮ ಸಹೋದರಿಯ ಥರ. ನೀವು ಯಾವುದೇ ಒಂದು ರೀತಿಯ ತಪ್ಪು ನಿರ್ಧಾರವನ್ನು ತಗೊಳ್ಳೋ ಆಲೋಚನೆ ಮಾಡಬಾರ್ದು. ಮಾಡಿದ್ರೂ ನೀವು ಮನಸ್ಸನ್ನು ಚೇಂಜ್ ಮಾಡ್ಕೊಳ್ಬೇಕು. ಸೊ ಆಗಿಲ್ವಾ, ನನ್ನ ಜೊತೆ ಹೇಳಿ, ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೇನೆ. ಸೊ ಸ್ವಲ್ಪ ಲೇಟ್ ಆಗ್ಬೋದು ನಾನು ರಿಪ್ಲೈ ಮಾಡೋದು, ಬಟ್ ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡೋದಿರ್ಬೋದು, ಅಥವಾ ನಿಮಗೆ ಏನೇ ಒಂದು ಸಮಸ್ಯೆ ಆದ್ರೂ ನಾನು ಇರ್ತೇನೆ. ಸೊ ಕೆಲವೊಂದು ಸಲ ಕೆಲವರಿಗೆ ಅಂದರೆ ಏನೋ ಒಂದು ಅದು ಪ್ರೀತಿ ಮಾಡಿದವರಿಗೆ ಗೊತ್ತಿರುತ್ತೆ, ತುಂಬ ಹಚ್ಕೊಂಡಿರ್ತಾರೆ, ಸಮಸ್ಯೆ ಆಗುತ್ತೆ, ಎದುರಿನವರು ಬೈತಾನೆ, ಅವನೇನೋ ಹೇಳ್ತಾನೆ, ಇವರೇ ಹೇಳ್ತಾರೆ, ಸೊ ನನಗೆ ಬ್ಯಾಡ್ ಈ ಲೈಫು ಅಂತ ತಪ್ಪು ನಿರ್ಧಾರವನ್ನು ತಗೊಂಡಿರ್ತಾರೆ ರೀಸೆಂಟಾಗಿ. ಸೊ ನನಗೆ ಕೆಲವೊಂದು ಸಣ್ಣ ವಯಸ್ಸಿನ ಹೆಣ್ಮಕ್ಳಿರ್ಬೋದು, ಗಂಡ್ಮಕ್ಳಿರ್ಬೋದು, ಸೊ ಏನಕ್ಕೆ ಆ ಥರ ತಪ್ಪು ನಿರ್ಧಾರವನ್ನು ತಗೊಳ್ತಾರೆ ದುಡುಕಿ ಅಂತ ಗೊತ್ತಿರಲ್ಲ. ಸೊ ಅವರಿಗೆ ಅವರಲ್ಲಿರುವಂತಹ ಆತ್ಮಶಕ್ತಿ ಅಥವಾ ಅವರಿಗಿರುವಂತಹ ಸಾಮರ್ಥ್ಯದ ಬಗ್ಗೆ ಅವರಿಗೆ ಅರಿವಿಲ್ಲವ, ಅಥವಾ ಇನ್ಯಾವುದೋ ರೀತಿಯಿಂದ ಅವರು ನಕಾರಾತ್ಮಕ ಶಕ್ತಿಯನ್ನು ತಮ್ಮೊಳಗೆ ತುಂಬಿಕೊಂಡಿರ್ತಾರ, ಅದು ಕೂಡ ಗೊತ್ತಾಗಲ್ಲ. ಸೊ ಏನೇ ಒಂದು ನೀವು ತಪ್ಪು ನಿರ್ಧಾರವನ್ನು ತಗೊಳ್ಬೇಡಿ. ಏನಾದರೂ ತಪ್ಪು ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಬಂದರೆ ನನ್ನ ಜೊತೆ ಹೇಳಿ, ನಾನು ನಿಮ್ಮ ಸಹೋದರಿಯಾಗಿ ಯಾವಾಗಲೂ ನಿಮ್ಮ ಜೊತೆ ಇರ್ತೇನೆ. ದುಡುಕಿ ಯಾವುದೇ ಒಂದು ತಪ್ಪು ನಿರ್ಧಾರಗಳನ್ನು ತಗೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಡಿ. ಜೀವನ ಅನ್ನೋದು ತುಂಬ ದೊಡ್ಡದು. ನೋಡಿ, ಇವಾಗ ಹಗಲಿರುತ್ತೆ, ಮತ್ತೆ ಕತ್ತಲು ಬರುತ್ತೆ. ಕತ್ತಲೆ ಇರುತ್ತಾ? ಇಲ್ಲ, ಹಗಲಾಗುತ್ತೆ ಅಲ್ಲ, ಸೂರ್ಯೋದಯ ಆಗುತ್ತೆ, ಸೂರ್ಯಾಸ್ತ ಆದ ನಂತರ ಹಾಗೇನೆ ಜೀವನವು ಕೂಡ ಕತ್ತಲೇನೆ ಇರಲ್ಲ. ನಿಮ್ಮ ಲೈಫ್ ಹಿಂಗೇನೆ, ನೀವು ನೋವಲ್ಲೇ ಇರಲ್ಲ. ನಿಮ್ಮ ಪ್ರೀತಿ ನಿಮಗೆ ಸಿಗದೆ ಹೋಗಲ್ಲ, ಅದು ಸಿಕ್ಕೇ ಸಿಗುತ್ತೆ. ಕಾಯುವ ತಾಳ್ಮೆ ನಿಮಗಿರಬೇಕು ಅಷ್ಟೇ, ಸನ್ಮಾರ್ಗದಲ್ಲಿ ಇರಬೇಕು ಅಷ್ಟೇ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖುಷಿಯಾಗಿದೆ.